ನಮಸ್ಕಾರ. ನಾನು ಅಮಿತ್ ಕುಲಕರ್ಣಿ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಪ್ರಸಕ್ತ ಸಾಲಿನಲ್ಲಿ ಅನೇಕ ಕಾರ್ಯಚಟುವಟಿಕೆಗಳು ನಮ್ಮ ಸಂಸ್ಥೆ ಮಾಡಿದೆ. ಇದೊಂದು ಪುಟ್ಟದಾದ ಧನ್ಯವಾದವನ್ನು ಹೇಳುವಂತಹ ಸಂದರ್ಭ. ನಮ್ಮ ಸಂಸ್ಥೆ ಹೆಸರು ಆರ್ಗನೈಸೇಷನ್ ಫಾರ್ ಅರ್ಬನ್ ಆ್ಯಂಡ್ ರೂರಲ್ ಕಮ್ಯುನಿಟಿ ಡೆವಲಪ್ಮೆಂಟ್. ಗ್ರಾಮೀಣ ಮತ್ತು ನಗರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ನಮ್ಮ ಈ ಸಂಸ್ಥೆ 2006ರಿಂದ ಕಾರ್ಯರೂಪದಲ್ಲಿದೆ. 2016ರಿಂದ ಅಹರ್ನಿಶಿಯಾಗಿ ನಾವು ಮಹಿಳಾ ಮತ್ತು ಮಕ್ಕಳ ಅಂದರೆ ನವಜಾತ ಮಕ್ಕಳಲ್ಲಿ ಕುಪೋಷಣೆ ಎನ್ನುವಂತಹ ಒಂದು ಸಮಸ್ಯೆ ಇದೆ, ಪಿಡುಗಿದೆ. ಅದನ್ನ ನಿವಾರಿಸುವಂತಹ ಒಂದು ಕಾರ್ಯದ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದೀವಿ. ಸುಮಾರು 300ಕ್ಕೂ ಹೆಚ್ಚು ಮಕ್ಕಳಿಗೆ ಕುಪೋಷಣೆಯಿಂದ ಹೊರಗಡೆ ತರೋದಕ್ಕೆ ನಮ್ಮ ಸಂಸ್ಥೆ ಸಹಾಯ ಮಾಡಿದೆ ಮತ್ತು ಆ ರೀತಿಯಾಗಿ ಶ್ರಮವನ್ನ ಮಾಡಲು ಪ್ರೇರಣೆಯನ್ನು ಅನೇಕ ಜನರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾನು ಸ್ಮರಿಸಿಕೊಳ್ಳಲೇಬೇಕು. ಕೇವಲ ಮಹಿಳಾ ದಿನಾಚರಣೆ ನಿಮಿತ್ತ ಮಾತ್ರ, ಆದರೆ ಮುಖ್ಯವಾಗಿ ಈ ಕೆಲಸ ಆಗ್ಬೇಕಾದ್ರೆ ಬಹುದೊಡ್ಡದಾಗಿ ಶ್ರಮ ವಹಿಸಿದಂತಹ ಎಲ್ಲ ಮಹನೀಯರನ್ನ ಇವತ್ತು ಸ್ಮರಿಸಿಕೊಳ್ಳುವಂತಹ ದಿನ. ಪ್ರಮುಖವಾಗಿ ಸಂಸ್ಥೆಗಾಗಿ ಅಹರ್ನಿಶಿ ಸಹಕಾರ ಸಲಹೆಗಳನ್ನು ನೀಡುತ್ತಿರುವಂತಹ ಮಹೇಶ್ ಅಣ್ಣ ಅವರು, ನಾಗೇಶ್ ಅವರು, ಶ್ವೇತಾ ಅಚ್ಯುತ್ ಅವರು, ಜೊತೆಗೆ ವಾಣಿ ಅಕ್ಕ ಅವರು ಮತ್ತು ದೀಪಾ ಕುಲಕರ್ಣಿ, ವಿಶ್ವನಾಥ್ ಕುಲಕರ್ಣಿ ಅವರು, ಹಾಗೆ ಅನೇಕ ಗಣಮಾನ್ಯರು ಇದ್ರ ಹಿಂದೆ ಇದ್ದಾರೆ. ಇವರು ಬೆನ್ನಿಂದು ನಿಂತು ಈ ಕಾರ್ಯ ಚಟುವಟಿಕೆ ಮಾಡಲು ಸಹಕಾರಿಯಾದರೆ ಆ ಕೆಲಸವನ್ನ ಜಮೀನಿನ ಮೇಲೆ ಅಂದರೆ ಭೂಸ್ತರದ ಮೇಲೆ ಕೆಲಸ ಮಾಡುವಂತಹದ್ದು ನಮ್ಮ ಕಾರ್ಯಕರ್ತರು. ಆ ಕಾರ್ಯಕರ್ತರನ್ನ ಇವತ್ತು ನಾನು ಸ್ಮರಿಸಿಕೊಳ್ಳಲೇಬೇಕು. ಬಹಳಷ್ಟು ಜನ ಇದ್ದಾರೆ. ನಾನು ಪ್ರತಿಯೊಬ್ಬರ ಹೆಸರು ಹೇಳಲೇಬೇಕಾದಂಥದ್ದು ಒಂದು ಅವಶ್ಯಕತೆ ಇದೆ ನನಗೆ ವೈಯಕ್ತಿಕವಾಗಿ. ಕಾರಣ ಈ 10 ವರ್ಷದ ಅನುಭವದಲ್ಲಿ 2016ರಿಂದ ಆದರೆ 9 ವರ್ಷ ಕಳೆಯಿತು. 9 ವರ್ಷ ನಿರಂತರವಾಗಿ ಸೇವೆ ನಮ್ಮ ಸಂಸ್ಥೆಗಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಕೃತಜ್ಞತೆ ಸಲ್ಲಿಸಬೇಕು. ಹಾಗಾಗಿ ಅವರ ಹೆಸರುಗಳನ್ನ ಹೇಳೋದ್ರ ಮೂಲಕ ನನಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡಲಿಕ್ಕೆ ಇನ್ನೂ ಖುಷಿ ಆಗ್ತದೆ ಅನ್ನುವಂಥ ಒಂದು ಮಾತು. ಮುಖ್ಯವಾಗಿ ಈ ಸಂಸ್ಥೆಗೆ ಪ್ರಾರಂಭ ಮಾಡಿದಾಗಿಂದನೂ ಬೆನ್ನಿಂದ ನಿಂತ್ಕೊಂಡಂತಹ ಸವಿತಾ ಅವರು, ಬಸವ ಕಂಬಾರ್ ಅವರು, ನಂದಿಮಠ್ ಸವಿತಾ ಅವರು, ನಿಜವ್ವ ಅವರು, ಸುಜಾತ ಹಿರೇಮಠರು, ಮಾಲಾ ಭಾರತಿ ಆಗಿರಬಹುದು, ಅಂಜನಾ ಅವರು, ಲಕ್ಷ್ಮಿ ಅವರು, ಮೀನಾಕ್ಷಿ, ಮಹಾದೇವಿ ಹಾಗೂ ಕವಿತಾ ಹಾಗೂ ಜೊತೆಗೆ ಗಾಡಿ ವಡ್ಡರ್ ಮತ್ತು ವಡ್ಡರ್, ಇವರು ಕಾರ್ಯಕರ್ತರು ತಾವು ಸಂಪೂರ್ಣವಾಗಿ ಜವಾಬ್ದಾರಿಗಳನ್ನ ತಗೊಂಡು ಕಾರ್ಯಚಟುವಟಿಕೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅನೇಕ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇದು ಏನಾಗಿದೆ, ಹೆಸರು ಬಿಟ್ಟು ಹೋಗಿರ್ಬಹುದು 1-2-3 ಕಾರಣ. ಅವ್ರ ಜೊತೆಗೆ ಈಗ ಸದ್ಯಕ್ಕೆ ಕಾರ್ಯದಲ್ಲಿ ಇಲ್ಲ ಅನ್ನೋ ಒಂದು ದೃಷ್ಟಿ. ಆದರೆ ಅವರೂ ಸಹ ಹಿಂದೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅವರು ಒಂದು ತಮ್ಮ ಭಾಗಿದಾರಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪ್ರಮುಖವಾಗಿ ಈ ಕಾರ್ಯಕರ್ತರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ರೀತಿ ಮಾಡಿದ್ರೆ ಒಳ್ಳೇದು, ಈ ರೀತಿ ಮಾಡಿದ್ರೆ ಒಳ್ಳೇದು ಅನ್ನುವಂಥದ್ದು. ಹಾಗಾಗಿ ಸಂಸ್ಥೆ ಗಟ್ಟಿಯಾಗಿ ಇವತ್ತು ನಿಂತ್ಕೊಂಡಿದೆ. ಅನೇಕ ಸವಾಲುಗಳಿದೆ ಸಮಾಜಗಳಲ್ಲಿ. ಕೇವಲ ಒಬ್ಬನಿಂದನೇ ಸಾಧ್ಯ ಆಗೋದಿಲ್ಲ. ನಾನು ನಿಮಿತ್ತ ಮಾತ್ರ ಈ ಕಾರ್ಯಕ್ರಮಕ್ಕೆ. ಈ ಬೆನ್ನಿಂದ ನಿಂತಹ ಈ ಎಲ್ಲ ಮಹನೀಯರಿಗೂ ನನ್ನ ಅನೇಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಈ ಥರದ ಕಾರ್ಯಚಟುವಟಿಕೆಗಳು ಮಹಿಳಾ ಮತ್ತು ಮಕ್ಕಳ ಮತ್ತು ಹಿಂದುಳಿದ ವರ್ಗಗಳ ಅನೇಕ ಬಡ ರೈತ ಮಕ್ಕಳು, ಹೆಣ್ಣು ಮಕ್ಕಳು, ಅವ್ರಿಗೆ ಶಿಕ್ಷಣ ಕೊಡೋದಾಗ್ಲಿ, ಅವ್ರಿಗೆ ಪಠ್ಯ ಪುಸ್ತಕಗಳನ್ನು ಒದಗಿಸೋದಾಗ್ಲಿ, ಅನೇಕ ಕಾರ್ಯಚಟುವಟಿಕೆಗಳು ಮತ್ತು ವೃದ್ಧರಲ್ಲಿ ಆರೋಗ್ಯ ತಪಾಸಣೆ, ಈ ಥರದ್ದು ಅನೇಕ ಕಾರ್ಯಗಳು ನಮ್ಮ ಸಂಸ್ಥೆ ಮಾಡ್ಕೊಂಡು ಬಂದಿದೆ 2016ರಿಂದ. ಗೋಕಾಕ್ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳು ನಡೆದಿದೆ.
ಪ್ರಮುಖವಾಗಿ ಮೂಡಲ್ಗಿ ತಾಲೂಕಲ್ಲೂ ಈ ಥರದ ಒಂದು ಕಾರ್ಯಚಟುವಟಿಕೆ ನಡೀತು. ಅದಕ್ಕೆ ಪಾಲ್ದಾರರಾದವರು ರೋಹಿಣಿಯವರು, ಹಾಗೂ ಅವ್ರನ್ನು ಸಹ ಸ್ಮರಿಸಬೇಕು. ಹಾಗಾಗಿ ಈ ಮಹಿಳಾ ಶಕ್ತಿ ಚಿಕ್ಕದೇನಲ್ಲ. ನಮ್ಮ ಸಂಸ್ಥೆಗೆ ಇವರೇ ನಿಜವಾದ ಬೆನ್ನೆಲುಬುಗಳು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಹೇಳ್ತಾ ಅವರು ಸ್ಮರಣೆ ಮಾಡಿದ್ದೀನಿ. ಜೊತೆಗೆ ನಮ್ಮ ಕಾರ್ಯದ ಒಂದು ವೈಖರಿಯನ್ನು ಸಹ ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಇದನ್ನ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೂ ತಮಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನುವಂಥದ್ದೊಂದು ಮನಸ್ಸಿನಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನು ಅಮಿತ್ ಕುಲಕರ್ಣಿ. ಧನ್ಯವಾದಗಳು. ನಮಸ್ಕಾರ.